ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ 4ನೇ ದಿನಕ್ಕೆ ನಡೆದಿದೆ. ಇವಾಗ ಇಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಕೂಡ ಅಪಸ್ವರ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಇವರಿಗೆ ಬೆಳಗಿನ ಜಾವ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಮಣ್ಣು ತೆಗೆಯುವಂಥ ಕೆಲಸ ಆಗುತ್ತೆ. ಆದರೆ ಕೇವಲ 374 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. 600 ರೂಪಾಯಿ ನಮಗೆ ಕೊಟ್ಟರೆ ಒಳ್ಳೆಯದಾಗತ್ತೆ ಅಂತೇಳಿ ಕಾರ್ಮಿಕರು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಏನು ಕಾರ್ಮಿಕರಿದ್ದಾರೆ ಅವರನ್ನು ಕೇಳೋಣ. ಅಮ್ಮ, ಈಗ ಎಷ್ಟು ಪಗಾರ ಕೊಡ್ತಾರೆ ನಿಮಗೆ ಇಲ್ಲಿ? 374 ರೂಪಾಯಿ ಕೊಡ್ತಾರೆ. ಎಷ್ಟು ತಾಸು ಕೆಲಸ ಮಾಡ್ಬೇಕಾಗತ್ತೆ? 8 ತಾಸು ಕೆಲಸ ಮಾಡ್ಬೇಕು. ಎಷ್ಟು ಕೊಟ್ಟರೆ ನಿಮ್ಗೆ ಅನುಕೂಲ ಆಗ್ತದೆ? ಕಾರ್ಮಿಕರು 600 ರೂಪಾಯಿ ಕೊಟ್ರೆ ಸರಿ ಹೋಗುತ್ತಾ ಅಂತ ಹೇಳ್ತಾರೆ. ಹ್ಞೂ ರೀ. ಇದು ಭಾಳ ಅಂದ್ರೆ ಭಾಳ ಹಾರ್ಡ್ ಕೆಲಸ ಆಗತ್ತಿದೆ. ಹ್ಞೂ ರೀ, ಹಾರ್ಡ್ ಆಗತ್ತೆ ರೀ, ಹಾರ್ಡ್ ಆಗತ್ತೆ. ಮಣ್ಣಿನ ಕೆಲಸ ಅಲ್ರಿ, ದವತೆ ಆಗತ್ತೆ ರೀ. ಮತ್ತೆ ಹ್ಞೂ ರೀ. ಆಮ ಈಗ ಅಮ್ಮರ ಏನು ತೊಂದ್ರೆ ಇಲ್ರಿ ನಮ್ಮ ಜನರಿಗೆ. ಆದ್ರೆ ಒಂದು ಸ್ವಲ್ಪ ಪಗಾರ ಏರ್ಸಿದ್ರೆ ಎಷ್ಟಾದ್ರೆ ದುಡಿತಾರ್ರಿ ಸರ್. ಹ್ಞೂ ರೀ ಸರ್. ಈಗ ನೀವು ಉದ್ಯೋಗ ಖಾತ್ರಿ ಒಳಗಡೆ ಎಷ್ಟು ಹೊತ್ತು ಕೆಲಸ ಮಾಡ್ತೀರಿ? 5:30 6ಕ್ಕೆ ಹೋಗ್ತೀವಿ ಸರ. 8:30 ಅನ್ನತ್ಲಿ ಕಟ್ಟಿ ಮುಗಿಸ್ತಾರ, ಊಟ ಮಾಡ್ತಾರ. 10 ಗಂಟೆಗೆ ಫೋಟೋ ತೆಗಿತೀವಿ ರೀ ಸರ. ಎರಡನೇ ಫೋಟೋ GPS ತಕೊಂಡು 11:30 ಅನ್ನತ್ಲಿ ನಾವು ಮನ್ಯಾಗ ಲೇಬರ್ ಕರ್ಕೊಂಡು ಮನ್ಯಾಗ ಇರ್ತೀವಿ ರೀ ಸರ್. ಬೆಳಿಗ್ಗೆ 8ಕ್ಕೆ ಹೋಗಿರ್ತಾರೆ. ನಮ್ಮ ಅಲ್ಲಿ ಏನಾರು 5:30 6 ಗಂಟೆ ಅನ್ನತ್ಲಿ ಕೆಲ್ಸದ ಮೇಲೆ ಇರ್ತೀವಿ ರೀ ಸರ್. 4 ತಾಸು ಮಾಡ್ತಾರೆ. ಹ್ಞೂ ರೀ ಸರ್. ಇಲ್ಲಿ ಆದ್ರೆ ಎಷ್ಟು ತಾಸು ಆಗತ್ತೆ? 8 ತಾಸು 9 ತಾಸಿನ ಲೆಕ್ಕ ರೀ ಸರ್. ಇದು ನಮ್ಮ ಲೇಬರ್ ನಿನ್ನೆ ಸುಟ್ಟು ಜಗಳ ಮಾಡ್ತಾರೆ ರೀ. ಸರ್ ಊಟ ಮಾತಾಡ್ಕೊಂಡು ಮಾತಾಡೋಣ ಅಂತ ಈಗ ಬರ್ರಿ ಅಂತ ನಾವು ಲೇಬರ್ ಕರ್ಕೊಂಡು ಬಂದೀವಿ ಸರ್. ಹ್ಞೂ ರೀ ಸರ್. ಅಂದ್ರೆ ಈಗ ಡೈಲಿ ಎಷ್ಟು ಮಂದಿ ಬರ್ತಾರೆ? ಡೈಲಿ ನಿನ್ನೆ 35 ಮಂದಿ ಇದ್ರಿ. ಇವತ್ತು 38 39 ಮಂದಿ ಬಂದೀವಿ ರೀ ಸರ್. 2 ಜನ ಜಾಸ್ತಿ ಬಂದಾರೆ ಸರ್. ಹ್ಞೂ ರೀ ಸರ್. ಈಗ ಹೊಲದಾಗೆಲ್ಲ ಕೆಲಸ ಇರ್ತಾವ. ಆ ಕೆಲಸಕ್ಕೆ ಈ ಕೆಲಸಕ್ಕೆ ಏನು ಡಿಫ್ರೆನ್ಸ್ ಆಗತ್ತೆ ಸರ್? ಇದು ಹಳವಾರ ಐತ್ರಿ ಸರ್. ಇಲ್ಲ ಅನ್ನಲ್ಲ, ಟೈಮ್ ಐತ್ರಿ ಇದು ಅಷ್ಟೇ. ಎಲ್ಲ ಕಡಿಬೇಕಲ್ಲಮ್ಮ, ಮಣ್ಣು ಕಡಿಬೇಕು, ಹೊರಬೇಕು, ಟೈಮ್ ಐತ್ರಿ ಇದು ಸರ್. ಹಂಗಾಗಿ ಪಗಾರ ಜಾಸ್ತಿ ಆದ್ರೆ ಬರ್ತೀವಿ, ಒಂದ್ಸಲ ಟೈಮ್ ಕೊಡ್ರಿ ಅಂತಾರೆ. ಇಲ್ಲಿ ಟೈಮ್ ಬೇಕ್ರಿ ಸರ. ಹಂಗಾಗಿ ಬೇಡಿಕೆ ತಗೋರಿ ಅಂತಾರೆ. ನಾವು ಸರ್ ಗಟ್ಟೆ ಮಾತಾಡಿಲ್ರಿ, ಮಾತಾಡಿ ಹೇಳ್ತೀವಿ ಅಂತ ಹೇಳಿವ್ರಿ ಸರ್ ಲೇಬರ್ಗೆ. ಹ್ಞೂ ರೀ ಸರ್. ಈಗ ಏನು ಒಟ್ಟಾರೆ ಹೇಳ್ಬೇಕಂತಂದ್ರೆ ಸಾಕಷ್ಟು ಕಾರ್ಮಿಕರು ಇವಾಗ ಕೆಲಸಕ್ಕೆ ಬಂದಿದ್ದಾರೆ. ಇವರು ಕೂಡ ಇವಾಗ ಅಪಸ್ವರ ಎತ್ತಾ ಇದ್ದಾರೆ. ಯಾಕಂತಂದ್ರೆ ಬೆಳಗಿನ ಜಾವ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಕೆಲಸ ಮಾಡಬೇಕಾಗತ್ತೆ. ನಾವು ಬಿಡುವು ಕೂಡ ರೆಸ್ಟ್ ಕೊಟ್ಟಿರ್ತಾರೆ. ಆದರೆ ಕೃಷಿ ಕೆಲಸದಲ್ಲಿ ಸಾಕಷ್ಟು ಹಲವಾರು ಇರುತ್ತೆ ಕೆಲಸ. ಆದರೆ ಈ ರೀತಿ ಉತ್ಖನನ ಕಾರ್ಯ ಮಾಡುತ್ತಿರಬೇಕಾದ್ರೆ ಮಣ್ಣು ತೆಗೆಯುವಂಥ ಕೆಲಸ ಸಾಕಷ್ಟು ಹಾರ್ಡ್ ಆಗುತ್ತೆ. ಹೀಗಾಗಿ ನಮಗೆ ಏನು ಹೆಚ್ಚಿನ ವೇತನ ಕೊಡಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಸುಮಾರು ಏನು ಪ್ರತಿದಿನ 600 ರೂಪಾಯಿ ಕೊಡಬೇಕು. ಇವಾಗ NRIG ರೂಲ್ಸ್ ಪ್ರಕಾರ 374 ರೂಪಾಯಿ ಇವರಿಗೆ ಪ್ರತಿದಿನ ಕೊಡ್ತಾ ಇದ್ದಾರೆ. ಆದರೆ ಹೆಚ್ಚಿನ ಹಣವನ್ನು ಕೊಡಬೇಕು. ಅಂದರೆ 600 ರೂಪಾಯಿ ಕೊಟ್ಟರೆ ನಮಗೆ ಒಳ್ಳೆಯದಾಗತ್ತೆ. ಆದರೆ ಮಾತ್ರ ನಾವು ಕೆಲಸಕ್ಕೆ ಬರ್ತೇವೆ ಅಂಥೇಳಿ ಸಾಕಷ್ಟು ಕಾರ್ಮಿಕರು ಕೂಡ ಅಪಸ್ವರ ಎತ್ತಾ ಇದ್ದಾರೆ. ಇವತ್ತು ಇಲ್ಲ ನೋಡ್ತಾ ಇರ್ಬೋದು, 4ನೇ ದಿನದ ಕಾಮಗಾರಿ ಬೆಳಗಿನ ಜಾವ 8 ಗಂಟೆಗೆ ಆರಂಭವಾಗಬೇಕಾಗಿತ್ತು. ಆದರೆ ಇವಾಗ ಕೂಲಿ ಕಾರ್ಮಿಕರು ಅಪಸ್ವರ ಎತ್ತಿರೋದ್ರಿಂದ ಈ ಒಂದು ಏನು ಉತ್ಖನನ ಕಾರ್ಯ ನಡಿಬೇಕಾಗಿತ್ತು. ಸದ್ಯದ ಮಟ್ಟಿಗೆ ಇದು ಸ್ಥಗಿತವಾಗಿದೆ. ಅವರನ್ನು ಮನವೊಲಿಸುವ ಕೆಲಸವನ್ನು ಕೂಡ ಇಲ್ಲಿಯ ಏನು ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಎಷ್ಟು ವೇತನ ಕೊಡ್ತಾರೆ ಅನ್ನೋದ್ರ ಬಗ್ಗೆ, ಅಂದರೆ ಇವಾಗ NRIG ಪ್ರಕಾರ 374 ರೂಪಾಯಿ ಕೊಟ್ಟರೆ ಇವರು ಅಪಸ್ವರ ಎತ್ತಿರುವುದರಿಂದ ನಮಗೆ 600 ರೂಪಾಯಿ ವೇತನ ಕೊಡಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪುರಾತತ್ವ ಇಲಾಖೆ ಮತ್ತು ಏನು ಅಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ 4ನೇ ದಿನಕ್ಕೆ ನಡೆದಿದೆ. ಇವಾಗ ಇಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಕೂಡ ಅಪಸ್ವರ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಇವರಿಗೆ ಬೆಳಗಿನ ಜಾವ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಮಣ್ಣು ತೆಗೆಯುವಂಥ ಕೆಲಸ ಆಗುತ್ತೆ. ಆದರೆ ಕೇವಲ 374 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. 600 ರೂಪಾಯಿ ನಮಗೆ ಕೊಟ್ಟರೆ ಒಳ್ಳೆಯದಾಗತ್ತೆ ಅಂಥೇಳಿ ಕಾರ್ಮಿಕರು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಏನು ಕಾರ್ಮಿಕರಿದ್ದಾರೆ ಅವರನ್ನು ಕೇಳೋಣ. ಅಮ್ಮ, ಈಗ ಎಷ್ಟು ಪಗಾರ ಕೊಡ್ತಾರೆ ನಿಮಗೆ ಇಲ್ಲಿ? 374 ರೂಪಾಯಿ ಕೊಡ್ತಾರೆ. ಎಷ್ಟು ತಾಸು ಕೆಲಸ ಮಾಡ್ಬೇಕಾಗತ್ತೆ? 8 ತಾಸು ಕೆಲಸ ಮಾಡ್ಬೇಕು. ಎಷ್ಟು ಕೊಟ್ಟರೆ ನಿಮ್ಗೆ ಅನುಕೂಲ ಆಗ್ತದೆ? ಕಾರ್ಮಿಕರು 600 ರೂಪಾಯಿ ಕೊಟ್ರೆ ಸರಿ ಹೋಗುತ್ತಾ ಅಂತ ಹೇಳ್ತಾರೆ. ಹ್ಞೂ ರೀ. ಇದು ಭಾಳ ಅಂದ್ರೆ ಭಾಳ ಹಾರ್ಡ್ ಕೆಲಸ ಆಗತ್ತಿದೆ. ಹ್ಞೂ ರೀ, ಹಾರ್ಡ್ ಆಗತ್ತೆ ರೀ, ಹಾರ್ಡ್ ಆಗತ್ತೆ. ಮಣ್ಣಿನ ಕೆಲಸ ಅಲ್ರಿ, ದವತೆ ಆಗತ್ತೆ ರೀ. ಮತ್ತೆ ಹ್ಞೂ ರೀ. ಮಾಡೋದೇನು ತೊಂದ್ರೆ ಇಲ್ರಿ ಸರ. ಆಮ ಈಗ ಅಮ್ಮರ ಏನು ತೊಂದ್ರೆ ಇಲ್ರಿ ನಮ್ಮ ಜನರಿಗೆ. ಆದ್ರೆ ಒಂದು ಸ್ವಲ್ಪ ಪಗಾರ ಏರ್ಸಿದ್ರೆ ಎಷ್ಟಾದ್ರೆ ದುಡಿತಾರ್ರಿ ಸರ್. ಹ್ಞೂ ರೀ ಸರ್. ಈಗ ನೀವು ಉದ್ಯೋಗ ಖಾತ್ರಿ ಒಳಗಡೆ ಎಷ್ಟು ಹೊತ್ತು ಕೆಲಸ ಮಾಡ್ತೀರಿ? 5:30 6ಕ್ಕೆ ಹೋಗ್ತೀವಿ ರೀ ಸರ. 8:30 ಅನ್ನತ್ಲಿ ಕಟ್ಟಿ ಮುಗಿಸ್ತಾರ, ಊಟ ಮಾಡ್ತಾರ. 10 ಗಂಟೆಗೆ ಫೋಟೋ ತೆಗಿತೀವಿ ರೀ ಸರ. ಎರಡನೇ ಫೋಟೋ GPS
ತಕೊಂಡು 11:30 ಅನ್ನತ್ಲಿ ನಾವು ಮನ್ಯಾಗ ಲೇಬರ್ ಕರ್ಕೊಂಡು ಮನ್ಯಾಗ ಇರ್ತೀವಿ ರೀ ಸರ್. ಬೆಳಿಗ್ಗೆ 8ಕ್ಕೆ ಹೋಗಿರ್ತಾರೆ ನಮ್ಮ ಅಲ್ಲಿ ಏನಾರು 5:30 6 ಗಂಟೆ ಅನ್ನತ್ಲಿ ಕೆಲಸದ ಮೇಲೆ ಇರ್ತೀವಿ ರೀ ಸರ್. 4 ತಾಸು ಮಾಡ್ತಾರೆ ರೀ. ಹ್ಞೂ ರೀ ಸರ್. ಇಲ್ಲಿ ಆದ್ರೆ ಎಷ್ಟು ತಾಸು ಆಗತ್ತೆ? ಇಲ್ಲಿ 8 ತಾಸು 9 ತಾಸಿನ ಲೆಕ್ಕ ರೀ ಸರ್ ಇದು. ನಮ್ಮ ಲೇಬರ್ ನಿನ್ನೆ ಸುಟ್ಟು ಜಗಳ ಮಾಡ್ತಾರೆ ರೀ. ಸರ್ ಊಟ ಮಾತಾಡ್ಕೊಂಡು ಮಾತಾಡೋಣ ಅಂತ ಈಗ ಬರ್ರಿ ಅಂತ ನಾವು ಲೇಬರ್ ಕರ್ಕೊಂಡು ಬಂದೀವಿ ಸರ್. ಹ್ಞೂ ರೀ ಸರ್. ಅಂದ್ರೆ ಈಗ ಡೈಲಿ ಎಷ್ಟು ಮಂದಿ ಬರ್ತಾರೆ? ಡೈಲಿ ನಿನ್ನೆ 35 ಮಂದಿ ಇದ್ರಿ, ಇವತ್ತು 38 39 ಮಂದಿ ಬಂದೀವಿ ರೀ ಸರ್. 2 ಜನ ಜಾಸ್ತಿ ಬಂದಾರೆ ಸರ್. ಹ್ಞೂ ರೀ ಸರ್. ಈಗ ಹೊಲ್ದಾಗೆಲ್ಲ ಕೆಲಸ ಇರ್ತಾವ, ಆ ಕೆಲಸಕ್ಕೆ ಈ ಕೆಲಸಕ್ಕೆ ಏನು ಡಿಫ್ರೆನ್ಸ್ ಆಗತ್ತೆ ನಿಮ್ಗೆ? ಸರ್ ಇದು ಹಳವಾರ ಐತ್ರಿ ಸರ್, ಇಲ್ಲ ಅನ್ನಲ್ಲ, ಟೈಮ್ ಐತ್ರಿ ಇದು ಅಷ್ಟ. ಎಲ್ಲ ಕಡಿಬೇಕಲ್ಲಮ್ಮ, ಮಣ್ಣು ಕಡಿಬೇಕು ಹೊರಬೇಕು, ಟೈಮ್ ಐತ್ರಿ ಇದು ಸರ್. ಹಂಗಾಗಿ ಪಗಾರ ಜಾಸ್ತಿ ಆದ್ರೆ ಬರ್ತೀವಿ, ಒಂಚೂರು ಟೈಮ್ ಕೊಡ್ರಿ ಅಂತಾರೆ, ಇಲ್ಲಿ ಟೈಮ್ ಬೇಕ್ರಿ ಸರ. ಹಂಗಾಗಿ ಬೇಡಿಕೆ ತಗೋರಿ ಅಂತಾರೆ, ನಾವು ಸರ್ ಗಟ್ಟೆ ಮಾತಾಡಿಲ್ರಿ, ಮಾತಾಡಿ ಹೇಳ್ತೀವಿ ಅಂತ ಹೇಳಿವ್ರಿ ಸರ್ ಲೇಬರ್ಗೆ. ಹ್ಞೂ ರೀ ಸರ್. ಈಗ ಏನು ಒಟ್ಟಾರೆ ಹೇಳ್ಬೇಕಂತಂದ್ರೆ ಸಾಕಷ್ಟು ಕಾರ್ಮಿಕರು ಇವಾಗ ಕೆಲಸಕ್ಕೆ ಬಂದಿದ್ದಾರೆ. ಇವರು ಕೂಡ ಇವಾಗ ಅಪಸ್ವರ ಎತ್ತಾ ಇದ್ದಾರೆ. ಯಾಕಂತಂದ್ರೆ ಬೆಳಗಿನ ಜಾವ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಕೆಲಸ ಮಾಡಬೇಕಾಗತ್ತೆ. ನಾವು ಬಿಡುವೆನೂ ಕೂಡ ರೆಸ್ಟ್ ಕೊಟ್ಟಿರ್ತಾರೆ. ಆದರೆ ಕೃಷಿ ಕೆಲಸದಲ್ಲಿ ಸಾಕಷ್ಟು ಹಲವಾರು ಇರುತ್ತೆ ಕೆಲಸ. ಆದರೆ ಈ ರೀತಿ ಉತ್ಖನನ ಕಾರ್ಯ ಮಾಡುತ್ತಿರಬೇಕಾದ್ರೆ ಮಣ್ಣು ತೆಗೆಯುವಂಥ ಕೆಲಸ ಸಾಕಷ್ಟು ಹಾರ್ಡ್ ಆಗುತ್ತೆ. ಹೀಗಾಗಿ ನಮಗೆ ಏನು ಹೆಚ್ಚಿನ ವೇತನ ಕೊಡಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಸುಮಾರು ಏನು ಪ್ರತಿದಿನ 600 ರೂಪಾಯಿ ಕೊಡಬೇಕು. ಇವಾಗ NRIG ರೂಲ್ಸ್ ಪ್ರಕಾರ 374 ರೂಪಾಯಿ ಇವರಿಗೆ ಪ್ರತಿದಿನ ಕೊಡ್ತಾ ಇದ್ದಾರೆ. ಆದರೆ ಹೆಚ್ಚಿನ ಹಣವನ್ನು ಕೊಡಬೇಕು. ಅಂದರೆ 600 ರೂಪಾಯಿ ಕೊಟ್ಟರೆ ನಮಗೆ ಒಳ್ಳೆಯದಾಗತ್ತೆ, ಆದರೆ ಮಾತ್ರ ನಾವು ಕೆಲಸಕ್ಕೆ ಬರ್ತೇವೆ ಅಂಥೇಳಿ ಸಾಕಷ್ಟು ಕಾರ್ಮಿಕರು ಕೂಡ ಅಪಸ್ವರ ಎತ್ತಾ ಇದ್ದಾರೆ. ಇವತ್ತು ಇಲ್ಲ ನೋಡ್ತಾ ಇರ್ಬೋದು, 4ನೆಯ ದಿನದ ಕಾಮಗಾರಿ ಬೆಳಗಿನ ಜಾವ 8 ಗಂಟೆಗೆ ಆರಂಭವಾಗಬೇಕಾಗಿತ್ತು. ಆದರೆ ಇವಾಗ ಕೂಲಿ ಕಾರ್ಮಿಕರು ಅಪಸ್ವರ ಎತ್ತಿರೋದ್ರಿಂದ ಈ ಒಂದು ಏನು ಉತ್ಖನನ ಕಾರ್ಯ ನಡಿಬೇಕಾಗಿತ್ತು. ಸದ್ಯದ ಮಟ್ಟಿಗೆ ಇದು ಸ್ಥಗಿತವಾಗಿದೆ. ಅವರನ್ನು ಮನವೊಲಿಸುವ ಕೆಲಸವನ್ನು ಕೂಡ ಇಲ್ಲಿಯ ಏನು ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಎಷ್ಟು ವೇತನ ಕೊಡ್ತಾರೆ ಅನ್ನೋದ್ರ ಬಗ್ಗೆ, ಅಂದರೆ ಇವಾಗ NRIG ಪ್ರಕಾರ 374 ರೂಪಾಯಿ ಕೊಟ್ಟರೆ ಇವರು ಅಪಸ್ವರ ಎತ್ತಿರುವುದರಿಂದ ನಮಗೆ 600 ರೂಪಾಯಿ ವೇತನ ಕೊಡಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪುರಾತತ್ವ ಇಲಾಖೆ ಮತ್ತು ಏನು ಅಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ 4ನೆಯ ದಿನಕ್ಕೆ ನಡೆದಿದೆ. ಇವಾಗ ಇಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಕೂಡ ಅಪಸ್ವರ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಇವರಿಗೆ ಬೆಳಗಿನ ಜಾವ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಮಣ್ಣು ತೆಗೆಯುವಂಥ ಕೆಲಸ ಆಗುತ್ತೆ. ಆದರೆ ಕೇವಲ 374 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. 600 ರೂಪಾಯಿ ನಮಗೆ ಕೊಟ್ಟರೆ ಒಳ್ಳೆಯದಾಗತ್ತೆ ಅಂತೇಳಿ ಕಾರ್ಮಿಕರು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಏನು ಕಾರ್ಮಿಕರಿದ್ದಾರೆ ಅವರನ್ನು ಕೇಳೋಣ. ಅಮ್ಮ, ಈಗ ಎಷ್ಟು ಪಗಾರ ಕೊಡ್ತಾರೆ ನಿಮಗೆ ಇಲ್ಲಿ? 374 ರೂಪಾಯಿ ಕೊಡ್ತಾರೆ. ಎಷ್ಟು ತಾಸು ಕೆಲಸ ಮಾಡ್ಬೇಕಾಗತ್ತೆ? 8 ತಾಸು ಕೆಲಸ ಮಾಡ್ಬೇಕು. ಎಷ್ಟು ಕೊಟ್ಟರೆ ನಿಮ್ಗೆ ಅನುಕೂಲ ಆಗ್ತದೆ? ಕಾರ್ಮಿಕರು 600 ರೂಪಾಯಿ ಕೊಟ್ರೆ ಸರಿ ಹೋಗುತ್ತಾ ಅಂತ ಹೇಳ್ತಾರೆ. ಹ್ಞೂ ರೀ. ಇದು ಭಾಳ ಅಂದ್ರೆ ಭಾಳ ಹಾರ್ಡ್ ಕೆಲಸ ಆಗತ್ತಿದೆ. ಹ್ಞೂ ರೀ, ಹಾರ್ಡ್ ಆಗತ್ತೆ ರೀ, ಹಾರ್ಡ್ ಆಗತ್ತೆ. ಮಣ್ಣಿನ ಕೆಲಸ ಅಲ್ರಿ, ದವತೆ ಆಗತ್ತೆ ರೀ ಮತ್ತೆ. ಹ್ಞೂ ರೀ. ಮಾಡೋದೇನು ತೊಂದ್ರೆ ಇಲ್ರಿ ಸರ, ಆಮ ಈಗ ಅಮ್ಮರ ಏನು ತೊಂದ್ರೆ ಇಲ್ರಿ ನಮ್ಮ ಜನರಿಗೆ. ಆದ್ರೆ ಒಂದು ಸ್ವಲ್ಪ ಪಗಾರ ಏರ್ಸಿದ್ರೆ ಎಷ್ಟಾದ್ರೆ ದುಡಿತಾರ್ರಿ ಸರ್. ಹ್ಞೂ ರೀ ಸರ್. ಈಗ ನೀವು ಉದ್ಯೋಗ ಖಾತ್ರಿ ಒಳಗಡೆ ಎಷ್ಟು ಹೊತ್ತು ಕೆಲಸ ಮಾಡ್ತೀರಿ? 5:30 6ಕ್ಕೆ ಹೋಗ್ತೀವಿ ರೀ ಸರ. 8:30 ಅನ್ನತ್ಲಿ ಕಟ್ಟಿ ಮುಗಿಸ್ತಾರ, ಊಟ ಮಾಡ್ತಾರೆ. 10 ಗಂಟೆಗೆ ಫೋಟೋ ತೆಗಿತೀವಿ ರೀ ಸರ. 2ನೇ ಫೋಟೋ GPS ತಕೊಂಡು 11:30 ಅನ್ನತ್ಲಿ ನಾವು ಮನ್ಯಾಗ ಲೇಬರ್ ಕರ್ಕೊಂಡು ಮನ್ಯಾಗ ಇರ್ತೀವಿ ರೀ ಸರ್. ಬೆಳಿಗ್ಗೆ 8ಕ್ಕೆ ಹೋಗಿರ್ತಾರೆ ನಮ್ಮ ಅಲ್ಲಿ ಏನಾರು 5:30 6 ಗಂಟೆ ಅನ್ನತ್ಲಿ ಕೆಲಸದ ಮೇಲೆ ಇರ್ತೀವಿ ರೀ ಸರ್. 4 ತಾಸು ಮಾಡ್ತಾರೆ. ಹ್ಞೂ ರೀ ಸರ್. ಇಲ್ಲಿ ಆದ್ರೆ ಎಷ್ಟು ತಾಸು ಆಗತ್ತೆ? ಇಲ್ಲಿ 8 ತಾಸು 9 ತಾಸಿನ ಲೆಕ್ಕ ರೀ ಸರ್ ಇದು. ನಮ್ಮ ಲೇಬರ್ ನಿನ್ನೆ ಸುಟ್ಟು ಜಗಳ ಮಾಡ್ತಾರೆ ರೀ. ಸರ್ ಊಟ ಮಾತಾಡ್ಕೊಂಡು ಮಾತಾಡೋಣ ಅಂತ ಈಗ ಬರ್ರಿ ಅಂತ ನಾವು ಲೇಬರ್ ಕರ್ಕೊಂಡು ಬಂದೀವಿ ಸರ್. ಹ್ಞೂ ರೀ ಸರ್. ಅಂದ್ರೆ ಈಗ ಡೈಲಿ ಎಷ್ಟು ಮಂದಿ ಬರ್ತಾರೆ? ಡೈಲಿ ನಿನ್ನೆ 35 ಮಂದಿ ಇದ್ರಿ, ಇವತ್ತು 38 39 ಮಂದಿ ಬಂದೀವಿ ರೀ ಸರ್. 2 ಜನ ಜಾಸ್ತಿ ಬಂದಾರೆ ಸರ್. ಹ್ಞೂ ರೀ ಸರ್. ಈಗ ಹೊಲ್ದಾಗೆಲ್ಲ ಕೆಲಸ ಇರ್ತಾವ, ಆ ಕೆಲಸಕ್ಕೆ ಈ ಕೆಲಸಕ್ಕೆ ಏನು ಡಿಫ್ರೆನ್ಸ್ ಆಗತ್ತೆ ನಿಮ್ಗೆ? ಸರ್ ಇದು ಹಳವಾರ ಐತ್ರಿ ಸರ್, ಇಲ್ಲ ಅನ್ನಲ್ಲ, ಟೈಮ್ ಐತ್ರಿ ಇದು ಅಷ್ಟ. ಎಲ್ಲ ಕಡಿಬೇಕಲ್ಲಮ್ಮ, ಮಣ್ಣು ಕಡಿಬೇಕು ಹೊರಬೇಕು, ಟೈಮ್ ಐತ್ರಿ ಇದು ಸರ್. ಹಂಗಾಗಿ ಪಗಾರ ಜಾಸ್ತಿ ಆದ್ರೆ ಬರ್ತೀವಿ, ಒಂಚೂರು ಟೈಮ್ ಕೊಡ್ರಿ ಅಂತಾರೆ, ಇಲ್ಲಿ ಟೈಮ್ ಬೇಕ್ರಿ ಸರ. ಹಂಗಾಗಿ ಬೇಡಿಕೆ ತಗೋರಿ ಅಂತಾರೆ, ನಾವು ಸರ್ ಗಟ್ಟೆ ಮಾತಾಡಿಲ್ರಿ, ಮಾತಾಡಿ ಹೇಳ್ತೀವಿ ಅಂತ ಹೇಳಿವ್ರಿ ಸರ್ ಲೇಬರ್ಗೆ. ಹ್ಞೂ ರೀ ಸರ್.
ಈಗ ಹಾ ಏನು ಒಟ್ಟಾರೆ ಹೇಳ್ಬೇಕಂತಂದ್ರೆ ಸಾಕಷ್ಟು ಕಾರ್ಮಿಕರು ಇವಾಗ ಕೆಲಸಕ್ಕೆ ಬಂದಿದ್ದಾರೆ. ಇವರು ಕೂಡ ಇವಾಗ ಅಪಸ್ವರ ಎತ್ತಾ ಇದ್ದಾರೆ. ಯಾಕಂತಂದ್ರೆ ಬೆಳಗಿನ ಜಾವ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಕೆಲಸ ಮಾಡಬೇಕಾಗತ್ತೆ. ನಾವು ಬಿಡುವೆನೂ ಕೂಡ ರೆಸ್ಟ್ ಕೊಟ್ಟಿರ್ತಾರೆ. ಆದರೆ ಕೃಷಿ ಕೆಲಸದಲ್ಲಿ ಸಾಕಷ್ಟು ಹಲವಾರು ಇರುತ್ತೆ ಕೆಲಸ. ಆದರೆ ಈ ರೀತಿ ಉತ್ಖನನ ಕಾರ್ಯ ಮಾಡುತ್ತಿರಬೇಕಾದ್ರೆ ಮಣ್ಣು ತೆಗೆಯುವಂಥ ಕೆಲಸ ಸಾಕಷ್ಟು ಹಾರ್ಡ್ ಆಗತ್ತೆ. ಹೀಗಾಗಿ ನಮಗೆ ಏನು ಹೆಚ್ಚಿನ ವೇತನ ಕೊಡಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಸುಮಾರು ಏನು ಪ್ರತಿದಿನ 600 ರೂಪಾಯಿ ಕೊಡಬೇಕು. ಇವಾಗ NRIG ರೂಲ್ಸ್ ಪ್ರಕಾರ 374 ರೂಪಾಯಿ ಇವರಿಗೆ ಪ್ರತಿದಿನ ಕೊಡ್ತಾ ಇದ್ದಾರೆ. ಆದರೆ ಹೆಚ್ಚಿನ ಹಣವನ್ನು ಕೊಡಬೇಕು. ಅಂದರೆ 600 ರೂಪಾಯಿ ಕೊಟ್ಟರೆ ನಮಗೆ ಒಳ್ಳೆಯದಾಗತ್ತೆ. ಆದರೆ ಮಾತ್ರ ನಾವು ಕೆಲಸಕ್ಕೆ ಬರ್ತೇವೆ ಅಂಥೇಳಿ ಸಾಕಷ್ಟು ಕಾರ್ಮಿಕರು ಕೂಡ ಅಪಸ್ವರ ಎತ್ತಾ ಇದ್ದಾರೆ. ಇವತ್ತು ಇಲ್ಲ ನೋಡ್ತಾ ಇರ್ಬೋದು, 4ನೆಯ ದಿನದ ಕಾಮಗಾರಿ ಬೆಳಗಿನ ಜಾವ 8 ಗಂಟೆಗೆ ಆರಂಭವಾಗಬೇಕಾಗಿತ್ತು. ಆದರೆ ಇವಾಗ ಕೂಲಿ ಕಾರ್ಮಿಕರು ಅಪಸ್ವರ ಎತ್ತಿರೋದ್ರಿಂದ ಈ ಒಂದು ಏನು ಉತ್ಖನನ ಕಾರ್ಯ ನಡಿಬೇಕಾಗಿತ್ತು. ಸದ್ಯದ ಮಟ್ಟಿಗೆ ಇದು ಸ್ಥಗಿತವಾಗಿದೆ. ಅವರನ್ನು ಮನವೊಲಿಸುವ ಕೆಲಸವನ್ನು ಕೂಡ ಇಲ್ಲಿಯ ಏನು ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಎಷ್ಟು ವೇತನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಅಂದರೆ ಇವಾಗ NRIG ಪ್ರಕಾರ 374 ರೂಪಾಯಿ ಕೊಟ್ಟರೆ ಇವರು ಅಪಸ್ವರ ಎತ್ತಿರುವುದರಿಂದ ನಮಗೆ 600 ರೂಪಾಯಿ ವೇತನ ಕೊಡಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪುರಾತತ್ವ ಇಲಾಖೆ ಮತ್ತು ಏನು ಅಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.